ಹಲೋ ಪ್ರಿಯ ವೀಕ್ಷಕರೇ, ಈಗ ಇವತ್ತು ಮಾವಿನ ಹಣ್ಣಿನ ಗೊಜ್ಜು ಮಾಡ್ತಾ ಇದ್ದೇನೆ. ಕಾಟು ಮಾವಿನ ಹಣ್ಣು ಅಂತಾರೆ. ಈ ವರ್ಷದ ಶುರುವಿನ ಹಣ್ಣು ಆದ್ದರಿಂದ ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಮಾವಿನ ಹಣ್ಣು ಹೆಚ್ಚಿಟ್ಕೊಂಡಿದ್ದೇನೆ. ಮಾವಿನ ಹಣ್ಣಿನ ವಾಟೆ ಗೊರಟು ಅಂತೇವೆ, ಅದನ್ನು ಹಾಕಿ ಒಟ್ಟು ಗೊಜ್ಜು ಮಾಡ್ತಾ ಇದ್ದೇನೆ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡೆ ಎಣ್ಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ 2 ಒಣಮೆಣಸು ಹಾಕಿದೆ. ಸಾಸಿವೆ 1 ಸ್ಪೂನ್ ಹಾಕಿದೆ. ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ, ಯಾರು ಬೇಕಾದ್ರೂ ಮಾಡ್ಕೋಬಹುದು ನೋಡಿ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಒಗ್ಗರಣೆ ಪರಿಮಳ ಬರ್ತಾ ಇದೆ, ಸಿಡಿತಾ ಇದೆ. ಈಗ ಹೆಚ್ಚಿಟ್ಟ ಮಾವಿನ ಹಣ್ಣು ಹಾಕ್ತಾ ಇದ್ದೇನೆ. ಕಾಡು ಮಾವಿನ ಹಣ್ಣು 3, 6, 7 ಮಾವಿನ ಹಣ್ಣು ತಗೊಂಡಿದ್ದೇನೆ. ಮಾವಿನ ಹಣ್ಣು ಹುಳಿ ಇರುವುದಕ್ಕೆ ಒಂದು 3 ಉಂಡೆ ಬೆಲ್ಲ, ಸಾಮಾನ್ಯ 150ರಿಂದ 200 ಗ್ರಾಮ್ನಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ನೀರು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ. ಖಾರ ಪುಡಿ, ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಮೆಣಸಿನ ಪುಡಿ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಅದು
ಗೊಜ್ಜು ಖಾರ ಖಾರ ಆಗಿದ್ದರೆ ಸಿಹಿ ಖಾರ ಹುಳಿ ಎಲ್ಲ ಇರೋದ್ರಿಂದ ಸೈಡಿಂದ ಹಾಕೊಂಡು ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬಹಳ ಸುಲಭದಲ್ಲಿ ಮಾಡುವಂಥ ಐಟಮ್. ಸಾರು ಅನ್ನ, ಮಜ್ಜಿಗೆ ಅನ್ನ, ಮಜ್ಜಿಗೆ ಹುಳಿ ಅನ್ನದ ಜೊತೆ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ನೀರೊಂದು ಸ್ವಲ್ಪ ಬೇಕಾಗುತ್ತೆ. ಮಾವಿನ ಹಣ್ಣು ಸ್ವಲ್ಪ ಬೇಯಬೇಕು. ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ.